ವ್ಯಕ್ತಿ ನನ್ನ ಹತ್ರ ಬಂದು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ಅವರು ಒಂದು ವೈಬ್ಸ್ ಎಂದು ಹೇಳುವ ಒಂದು ಬ್ಯೂಟಿ ಪಾರ್ಲರಲ್ಲಿ ಕೆಲಸ ಮಾಡ್ತಾ ಇದ್ದರು. ಅಲ್ಲಿ ಅವರಿಗೆ ಇದು ಬ್ಯೂಟಿ ಪಾರ್ಲರ್ ನೆಪದಲ್ಲಿ ಅವರನ್ನಲ್ಲಿ ಮಸಾಜಿಗೆ ಫೋರ್ಸ್ ಮಾಡಿ ಮಸಾಜ್ ಮಾಡಿಸ್ತಾ ಇದ್ರು ಗಂಡಸರಿಗೆಲ್ಲ ಹೇಳಿ. ಈ ಸಂದರ್ಭದಲ್ಲಿ ಏನಾಯಿತು, ಈ ಓನರ್ ಯಾರಿದ್ದಾರೆ ಈ ಲೇಡಿಯನ್ನು ಟ್ರ್ಯಾಪ್ ಮಾಡಲಿಕ್ಕೆ ಬೇಕಾಗಿ ಒಂದು ಕಸ್ಟಮರನ್ನು ಕಳಿಸ್ತಾರೆ. ಕಸ್ಟಮರನ್ನು ಕಳಿಸಿ ಅಲ್ಲಿ ಅವರನ್ನು ರೆಕಾರ್ಡ್ ಮಾಡಿಸ್ತಾರೆ, ಅವ್ರು ಮಾತಾಡೋದೆಲ್ಲ. ಆ್ಯಕ್ಚುಲಿ ಇದಕ್ಕಿಂತ ಮೊದಲು ಸಹ ಆ ಲೇಡಿ ತುಂಬ ಜನರ ಹತ್ರ, ಈ ಹೆಂಗಸ ಹತ್ರ ಮಸಾಜ್ ಮಾಡಿಸ್ಕೊಂಡು ಗಂಡಸರಿಗೆ ಬೇರೆ ಬೇರೆ ಲೈಂಗಿಕ ಕ್ರಿಯೆಗಳನ್ನು ಮಾಡಲಿಕ್ಕೆ ಒತ್ತಾಯ ಮಾಡ್ತಾಯಿದ್ರು. ಸೊ ಈ ಸಂದರ್ಭದಲ್ಲಿ ಈ ಲೇಡಿ ಮತ್ತು ಕಸ್ಟಮರ್ ಮಾತಾಡ್ತಾ ಇದ್ದಾಗ ಏಕಾಏಕಿಯಾಗಿ ಒಳಗೆ ಬಂದು ರೂಮ್ ಒಳಗೆ ಬಂದು, ಯಾಕೆಂದರೆ ಇಲ್ಲಿ ಏನಾಗ್ತಾಯಿದ್ರು ಅಂದರೆ ಹೊರಗಡೆ ಈ ಓನರ್ ಯಾರಿದ್ದಾರೆ ಅವರು ಕಸ್ಟಮರ್ ಹತ್ರ ಒಂದು ದುಡ್ಡನ್ನು ತಗೊಳ್ತಾ ಇದ್ರು. ಮಸಾಜ್ ಮಾಡುವವ್ರ ಹತ್ರ ಏನು ಹೇಳ್ತಾ ಇದ್ರು ಅಂದರೆ, ನೀವು ಒಳಗೆ ಯಾರು ನಿಮ್ಮ ಕಸ್ಟಮರ್ ಬರ್ತಾರೆ ಅವ್ರ ಹತ್ರ 500ರಿಂದ 1000 ರೂಪಾಯಿ ನೀವು ತಗೊಳ್ಳಿ ಅಂತ ಹೇಳ್ತಾ ಇದ್ರು, ಅದಕ್ಕಿಂತ ಜಾಸ್ತಿ ತಗೊಳ್ಬೇಡಿ ಅಂತ ಹೇಳಿ. ಬಟ್ ಈ ಮಸಾಜ್ ಮಾಡುವವರು ಏನು ಮಾಡ್ತಾಯಿದ್ರು ಅಂದರೆ ಒಳಗೆಯಿಂದ ಓನರ್ಗೆ ಗೊತ್ತಾಗದಾಗೆ ಜಾಸ್ತಿ ದುಡ್ಡನ್ನು ತಗೊಳ್ತಾ ಇದ್ರು. ಸೊ ಇದನ್ನು ಟ್ರ್ಯಾಪ್ ಮಾಡಲಿಕ್ಕೆ ಬೇಕಾಗಿ ಏಕಾಏಕಿ ಆ ರೂಮ್ ಒಳಗೆ ಬರ್ತಾರೆ. ಬಂದು ಈ ಲೇಡಿಯನ್ನು ಬತ್ತಲೆ ಮಾಡಿ ಅವಳ ಫೋಟೋವನ್ನು ತೆಗೆದು ಅವಳಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಗಂಡನಿಗೆ ಹೇಳ್ತೇನೆ ಅಂತ ಹೇಳಿ. ಅದರ ನಂತರ ಗಂಡನಿಗೂ ಕಾಲ್ ಮಾಡಿ ಅವರನ್ನು ಒಂದು ಕಡೆ ಕರೆಸಿ ತನ್ನ ಹೆಂಡತಿಯ ಫೋಟೋವನ್ನು ತೋರಿಸಿ ಹೇಳ್ತಾರೆ, ನಿಮ್ಮ ಹೆಂಡತಿ ಈ ರೀತಿ ಇಲ್ಲಿ ಮಾಡ್ತಾ ಇದ್ದಾಳೆ ಅಂತ ಹೇಳಿ. ಇದನ್ನು ಹೊರಗಡೆ ಎಲ್ಲಿಯಾದರೂ ಹೇಳಿದರೆ, ಯಾರ ಹತ್ರ ಆದರೂ ಬಾಯಿ ಬಿಟ್ಟರೆ ನಿಮ್ಮ ಹೆಂಡತಿಯ ಫೋಟೋವನ್ನು ನಾವು MMS ಮಾಡ್ತೇವೆ, ಅವರ ಫೋಟೋಸನ್ನು ನಾವು ವೈರಲ್ ಮಾಡ್ತೇವೆ ಅಂತ ಹೇಳಿ ಅವರಿಗೂ ಬ್ಲ್ಯಾಕ್ ಮೇಲನ್ನು ಮಾಡಿರ್ತಾರೆ. ಈ ನಿಟ್ಟಿನಲ್ಲಿ ಹೆಂಗಸು 8ನೇ ತಾರೀಕಿಗೆ ಹೋಗಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿರ್ತಾರೆ. ಇಲ್ಲಿವರೆಗೆ FIR ಆಗಲಿಲ್ಲ. ಇಂಥ ಕೃತ್ಯ ಆಗ್ತಾ ಇದೆ ಅಂತ ಹೇಳಿ ಸ್ವತಃ ಒಂದು ಲೇಡಿ ಬಂದು ಅದನ್ನು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ನಾನು ಈ ರೀತಿ ಮಾಡ್ತಾ ಇದ್ದೆ, ನನಗೆ ಈ ರೀತಿ ಆಗಿದೆ, ನಂದು ಈ ರೀತಿ ಫೋಟೋಸ್ ಅವ್ರು ತೆಗೆದಿದ್ದಾರೆ, ಅದಕ್ಕೆ ದಾಖಲಾತು ಪೊಲೀಸ್ ಸ್ಟೇಷನಲ್ಲಿದೆ, ನಾನು ನೋಡಿದ್ದೇನೆ, ಹೌದು ನಾವು ಫೋಟೋ ತೆಗೆದಿದ್ದು ಹೌದು, ಅದನ್ನು ನಾವು ಡಿಲೀಟ್ ಮಾಡಿದ್ದು ಹೌದು ಅಂತ ಹೇಳಿ ಆ ತೃಪ್ತಿ ಅನ್ನುವ ಯಾರು ಬ್ಯೂಟಿ ಪಾರ್ಲರ್ ಓನರ್ ಇದ್ದಾರೆ ಅವರು ಮೆನ್ಷನ್ ಮಾಡಿದ್ದಾರೆ. ಇಷ್ಟೆಲ್ಲ ಘಟನೆಗಳು ಆದರೂ ಇವತ್ತಿಗೂ FIR ಆಗಲಿಲ್ಲ.